ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮೂರ ಕಾಡಿನಲ್ಲಿರುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಸಿಹಿ ಸಿಹಿ ಹಣ್ಣುಗಳ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮೂರ ಕಾಡು ಅಂದರೆ ಬರೀ ಮರಗಿಡಗಳ ಗುಂಪಲ್ಲ, ಪ್ರಕೃತಿ ನಮಗೆ ಕೊಟ್ಟಿರುವಂತಹ ನೈಸರ್ಗಿಕ ಖಜಾನೆ ಅಂತಲೇ ಹೇಳ್ಬೋದು. ಕಾಲ ಎಷ್ಟು ಬದಲಾದರೂ ನಮ್ಮ ಈ ಮಲೆನಾಡಿನ ಈ ಸೊಬಗು ಮಾತ್ರ ಬದಲಾಗೋದಿಲ್ಲ ನೋಡಿ. ಅಡ್ಡಾಡಲು ಈ ಬೇಸಿಗೆಯಲ್ಲಿ ಬೆಟ್ಟ ಗುಡ್ಡಗಳಿಗೆ ಹೋದರೆ ಹಸುವಾದಾಗ ಹಣ್ಣುಗಳು ಸಿಗ್ತವೆ, ದಣಿವಾದಾಗ ನೆರಳು ಕೂಡ ಸಿಗುತ್ತೆ. ಈ ಕಾಡಿನ ಮಧ್ಯೆ ಈ ಹಣ್ಣುಗಳನ್ನು ಹುಡುಕಿ ತಿನ್ನೋದೇ ಒಂಥರ ಖುಷಿ. ಆ ಖುಷಿಯೇ ಬೇರೆ. ಆ ಖುಷಿಯನ್ನು ನಾವೆಲ್ಲರೂ ಕೂಡ ಅನುಭವಿಸ್ಬೇಕಾಗತ್ತೆ. ಈ ಕಾಡಿನಲ್ಲಿ ಸಿಕ್ಕಂತಹ ಒಂದೊಂದು ಹಣ್ಣು ಕೂಡ ಅಮೃತಕ್ಕೆ ಸಮಾನ. ಇದೆಲ್ಲ ಪ್ರಕೃತಿ ನಮಗೆ ಕೊಟ್ಟಿರುವಂತಹ ನೈಸರ್ಗಿಕ ಖಜಾನೆ. ಹಾಗಾದರೆ ಯಾವ್ಯಾವ ಹಣ್ಣುಗಳಿದ್ದಾವೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಕಾಡು ಲೀಚಿ ಅಂತಲೇ ಕರಿಬೋದು. ಹಣ್ಣಾದಾಗ ಕೇಸರಿ ಕಲರಲ್ಲಿ ಕಾಣಿಸುತ್ತೆ, ದೂರದಿಂದ ಆಕರ್ಷಣೀಯವಾಗಿ ನಮ್ಮನ್ನು ಕರೆಯೋ ಥರ ಕಾಣಿಸುತ್ತೆ. ಕಾಯಿದ್ದಾಗ ಹಸಿರು ಕಲರಲ್ಲಿರುತ್ತೆ. ಸೇಮ್ ಲೀಚಿ ಫ್ರೂಟ್ಸ್ ಥರನೇ ಇರುತ್ತೆ, ಬಟ್ ಆರೆಂಜ್ ಕಲರಲ್ಲಿರುತ್ತೆ. ಸಣ್ಣ ಸಣ್ಣ ಗಾತ್ರದ ಹಣ್ಣುಗಳು, ಒಳಗಡೆ ಲೋಳೆಯ ಥರ ಇದ್ದರೂ ಕೂಡ ಸಿಪ್ಪೆಯನ್ನು ಈ ರೀತಿ ಬಿಡಿಸಿದಾಗ ಮೇಲ್ಗಡೆ ಸಿಪ್ಪೆ ತೆಗಿಬೋದು. ಈಸಿಯಾಗಿ ಒಳಗಡೆ ತಿನ್ನಲಾಗುತ್ತೆ. ಬೀಜ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ, ಬಟ್ ಮೇಲ್ಭಾಗ ತುಂಬ ಸ್ವೀಟ್ ಆಗಿರುತ್ತೆ. ಇದೆಲ್ಲ ನ್ಯಾಚುರಲ್ ಸ್ವೀಟ್ಸ್ ಅಂತಲೇ ಹೇಳ್ಬೋದು. ಮೇಲ್ಭಾಗವನ್ನು ಈ ರೀತಿ ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದರೆ ಮೇಲ್ಭಾಗದ ಸಿಪ್ಪೆ ಜಾರುತ್ತೆ. ಈ ರೀತಿ ನಾವು ತಿನ್ಬೋದು. ಸೇಮ್ ಲೀಚಿ ಫ್ರೂಟ್ಸ್ ರುಚಿಯನ್ನೇ ಇದು ಕೊಡುತ್ತೆ. ಇದಕ್ಕೆ ನಮ್ಮ ಮಲೆನಾಡಿನಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ. ಅದೇ ರೀತಿ ಮತ್ತೊಂದು ಹಣ್ಣು, ಇದಕ್ಕೆ ಜಾಂಗ್ನೆ ಹಣ್ಣು ಅಂತ ನಮ್ಮ ಮಲೆನಾಡಿನಲ್ಲಿ ಕರೆಯಲಾಗುತ್ತೆ. ಇದು ಇನ್ನೂ ಕೂಡ ಹಣ್ಣಾಗಿಲ್ಲ, ಇದು ಮೇ ಅಂತ್ಯದಲ್ಲಿ ಹಣ್ಣಾಗುತ್ತೆ. ಇದರ ರುಚಿ ಕೂಡ ಓಕೆ. ಈ ಹಣ್ಣಿಗೆ ಚಳ್ಳೆ ಹಣ್ಣು ಅಂತ ಕರೆಯಲಾಗುತ್ತೆ. ಕತೆಗಳಲ್ಲೆಲ್ಲ ನಾವು ನೋಡ್ಬೋದು, ಕಳ್ಳರು ಚಳ್ಳೆ ಹಣ್ಣು ತಿನ್ನಿಸಿ ಓಡಿ ಹೋದರು ಅಂತ. ಅದೇ ರೀತಿ ಚಳ್ಳೆ ಹಣ್ಣು ಹುಳಿ ಮಿಶ್ರಿತ ಸಿಹಿ ಅಂತ ಹೇಳ್ಬೋದು. ತುಂಬ ಹುಳಿಯಾಗಿರುತ್ತೆ, ಅಷ್ಟೊಂದು ಸ್ವೀಟ್ ಆಗಿರೋದಿಲ್ಲ. ಸಿಹಿಯನ್ನೇ ಇಷ್ಟಪಡೋರಿಗೆ ಈ ಹಣ್ಣು ಅಷ್ಟೊಂದು ಲೈಕ್ ಆಗೋದಿಲ್ಲ, ಬಟ್ ಹುಳಿಯನ್ನೇ ಇಷ್ಟಪಡೋರಿಗೆ ಈ ಹಣ್ಣು ಓಕೆ. ಈ ಹಣ್ಣು ಜಸ್ಟ್ ಜೂನಲ್ಲಿ ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದೊಂದು ಹಣ್ಣುಗಳು ಹಣ್ಣಾಗ್ತಿದ್ದಾವೆ. ಈ ರೀತಿ ಹಣ್ಣಾದಾಗ ಎಲ್ಲೋ ಕಲರಲ್ಲಿ, ಹಳದಿ ಕಲರಲ್ಲಿ ಹಣ್ಣಾಗಿ ಈ ರೀತಿ ಮೇಲ್ಗಡೆ ಭಾಗ ಕಾಣಿಸುತ್ತೆ. ಇದಕ್ಕೆ ಈಚಲು ಗಿಡ ಅಂತ ಕರೆಯಲಾಗುತ್ತೆ. ಇದರಲ್ಲೂ ಕೂಡ ಹಣ್ಣುಗಳು ಬಿಡ್ತವೆ. ಇದರಲ್ಲಿ ಬಿಡುವಂಥ ಹಣ್ಣುಗಳು ಕೂಡ ಖರ್ಜೂರ, ಡ್ರೈ ಡೇಟ್ಸ್ ಥರನೇ ಇರುತ್ತೆ. ಇದು ನೋಡೋಕ್ಕೆ ಈ ರೀತಿ ಇರುತ್ತೆ ಈ ಹಣ್ಣುಗಳು, ಬಟ್ ಇನ್ನೂ ಕೂಡ ಇದು ಬಿಟ್ಟಿಲ್ಲ. ಈ ಹಣ್ಣುಗಳಿಗೆ ಗುಡ್ಡೆ ದಾಸವಾಳದ ಹಣ್ಣು ಅಂತ ಕರೆಯಲಾಗುತ್ತೆ. ಇದು ಕೆಂಪು ಹವಳದ ಹಾಗೆ ದೂರದಿಂದ ಎಲ್ಲರನ್ನು ಆಕರ್ಷಣೀಯವಾಗಿ ಕರೆಯುತ್ತೆ. ರುಚಿ ಕೂಡ ಸೇಬು ಹಣ್ಣಿನ ರುಚಿಯೇ ಇರುತ್ತೆ, ಬಟ್ ಮರಳಾಗಿರುತ್ತೆ. ಹಣ್ಣಿನ ಒಳಗಡೆ ತುಂಬ ಸ್ವೀಟ್ ಆಗಿರುತ್ತೆ, ಬಟ್ ಇದ್ರ ಸುತ್ತ ಹಾವುಗಳಿರ್ತವೆ. ಹಣ್ಣನ್ನು ತಿನ್ನುವಾಗ ನೋಡ್ಕೊಂಡು ತಿನ್ನಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಾರೆ. ಈ ರೀತಿ ಗೊಂಚಲಾಗಿ ಬಿಡುವಂಥ ಈ ಹಣ್ಣುಗಳು ಸೇಬು ಹಣ್ಣಿನ ರುಚಿಯನ್ನು ಹೋಲುತ್ತೆ, ಬಟ್ ತುಂಬ ಸಣ್ಣದಾಗಿರುತ್ತೆ, ಬಟ್ ರುಚಿ ತುಂಬ ಸೂಪರಾಗಿರುತ್ತೆ. ಮರಳಾಗಿರುವಂಥ ಸೇಬು ಹಣ್ಣಿನ ರುಚಿಯನ್ನು ಇದು ಹೋಲುತ್ತೆ. ಇದು ಕೂಡ ನಮ್ಮ ಮಲೆನಾಡಿನಲ್ಲಿ ಈ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ನೋಡ್ಬೋದು. ಈ ಹಣ್ಣಂತೂ ಎಲ್ರಿಗೂ ಗೊತ್ತಿರೋದೆ ನೇರಳೆ ಹಣ್ಣು. ಈ ಹಣ್ಣನ್ನು ಇಷ್ಟಪಡ್ದವರೇ ಇಲ್ಲ, ಬಟ್ ಈ ಹಣ್ಣು ಈ ಸೀಸನಲ್ಲಿ ಬಿಡುವ ಹಣ್ಣು ತುಂಬ ರುಚಿಯಾಗಿರುತ್ತೆ. ಇದಂತೂ ಅತ್ಯಂತ ಪೌಷ್ಟಿಕತೆಯಿಂದ ಕೂಡಿರುವಂಥ ಹಣ್ಣು ಅಂತ ಹೇಳ್ಬೋದು. ಮಧುಮೇಹಕ್ಕೆ ಉತ್ತಮವಾದ ನಿವಾರಕ ಅಂತಲೂ ಹೇಳಲಾಗುತ್ತೆ. ಇವು ಹಣ್ಣಲ್ಲದೆ ಈ ಬೀಜಗಳು ಕೂಡ ಎಷ್ಟೆಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆ ನೇರಳೆ ಹಣ್ಣಂತೂ ಇದ್ದೇ ಇರುತ್ತೆ ಎಲ್ಲ ಕಾಡುಗಳಲ್ಲೂ. ಈ ಹಣ್ಣಿಗೆ ನುರುಕಲು ಹಣ್ಣು ಅಂತ ನಮ್ಮ ಮಲೆನಾಡಿನಲ್ಲಿ ಕಾಣುತ್ತೆ. ಹಣ್ಣಾದಾಗ ಕಪ್ಪು ಕಲರ್ ಆಗಿ ಕಾಣುತ್ತೆ. ಸ್ವಲ್ಪ ಹಣ್ಣಾಗ ಬಂದಾಗ ಬ್ರೌನ್ ಕಲರ್ ಇರುತ್ತೆ. ಈ ಬ್ರೌನ್ ಕಲರ್ ಇರುವಂಥ ಹಣ್ಣು ತಿನ್ನುವಾಗ ಹುಳಿ ಮತ್ತು ಸಿಹಿ ಮಿಶ್ರಿತ ತುಂಬ ರುಚಿಯಾಗಿರುತ್ತೆ. ಇಮ್ಲಿ ತಿಂದಾಗೇ ಆಗುತ್ತೆ. ಈ ರೀತಿ ನೋಡ್ಬೋದು. ಕಾಯಾದಾಗ ಈ ರೀತಿ ಇರುತ್ತೆ. ಕೇವಲ ಇದು ಹಣ್ಣುಗಳಷ್ಟೇ ಯೂಸ್ ಆಗಲ್ಲ, ಇದರೊಳಗಿರುವಂಥ ಬೀಜಗಳು ಕೂಡ ಯೂಸ್ ಆಗ್ತವೆ. ಈ ಹಣ್ಣನ್ನು ತಿಂದಾದ ನಂತರ ಈ ಬೀಜವನ್ನು ಎಸಿದೇನೆ ಅವುಗಳನ್ನ ನೀಟಾಗಿ ನಾವು ಚಿಕ್ಕ ಬಾಲ್ಯದಲ್ಲಿರುವಾಗ ಇವುಗಳನ್ನ ಒಣಸಿಟ್ಕೊಂಡು ಒಳಗಿರುವಂಥ ಬೀಜಗಳನ್ನು ಕೂಡ ತಿನ್ನಲಾಗುತ್ತೆ. ಆ ಟೇಸ್ಟ್ ಮಾತ್ರ ಆ ಪಂಪ್ಕಿನ್ ಸೀಡ್ ಥರನೇ ಇರುತ್ತೆ. ತುಂಬ ರುಚಿಯಾದಂತಹ ಈ ನುರುಕಲು ಹಣ್ಣು ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ನೋಡ್ಬೋದು. ಈ ಮೇ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಹಣ್ಣಾಗಿ ಕೊನೆ ಆಗ್ತವೆ. ಇವೆಲ್ಲ ನಮಗೆ ನಿಸರ್ಗ ಕೊಟ್ಟಿರುವಂತಹ ನೈಸರ್ಗಿಕವಾದಂತಹ ಮತ್ತು ಫ್ರೀಯಾಗಿ ಸಿಗುವಂತಹ ಒಂದು ಖಜಾನೆ ಅಂತಲೇ ಹೇಳ್ಬೋದು. ಇದರ ಪೌಷ್ಟಿಕಾಂಶಗಳು ಕೂಡ ಹಾಗೆ ಇದೆ. ಈ ಹಣ್ಣನ್ನು ತಿಂದಾಗ ಏನೂ ಕೂಡ ಸೈಡ್ ಎಫೆಕ್ಟ್ಸ್ಗಳು ಆಗೋದಿಲ್ಲ. ನಮ್ಮ ಮಲೆನಾಡಿನ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಇವುಗಳನ್ನ ಟೇಸ್ಟ್ ಮಾಡಿರ್ತಾರೆ. ಇದಕ್ಕೆ ಮುಳ್ಳಣ್ಣು ಅಂತ ಕರೆಯಲಾಗುತ್ತೆ. ಮುಳ್ಳಿನಿಂದ ಕೂಡಿರೋದರಿಂದ ಮುಳ್ಳಣ್ಣು ಅಂತ ಕರೆಯಲಾಗುತ್ತೆ. ಬೆಣ್ಣೆಹಣ್ಣು ಅಂತಲೂ ಕರೆಯಲಾಗುತ್ತೆ. ಯಾಕೆ ಬೆಣ್ಣೆಹಣ್ಣು ಅಂತ ಕರೀತಾರೆ ಅಂತಂದರೆ ಇದರ ರುಚಿ ಬೆಣ್ಣೆ ಮಿಶ್ರಿತ ಬೆಲ್ಲದ ಥರ ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ಬೇಸಿಗೆಯಲ್ಲಿ ಈ ಹಣ್ಣು ದಾಹವನ್ನು ನೀಗಿಸುತ್ತೆ ಅಂತಲೂ ಕೂಡ ನಂಬಿಕೆ ಇದೆ. ಆದರೆ ಹಣ್ಣುಗಳು ಅಪರೂಪವಾಗಿ ಸಿಗುತ್ತೆ. ಎಲ್ಲ ಗೊಂಚಲಾಗಿ ಬಿಟ್ಟಿರುವ ಹಣ್ಣುಗಳು ಎಲ್ಲ ಹಕ್ಕಿಗಳಿಗೆ ಉಳಿದು ಮಿಕ್ಕಿರೋದು ನಮಗೆಲ್ಲ ಸಿಗುತ್ತೆ. ಹಾಗಿದ್ದಾಗ ಅಪರೂಪಕ್ಕಾಗಿ ಒಂದು ಹಣ್ಣು ಸಿಕ್ಕಿದ್ರೂ ಕೂಡ ಅದರ ರುಚಿ ಅಂತೂ ತುಂಬ
ತುಂಬ ಅಮೃತಕ್ಕೆ ಸಮನಾಗಿರುತ್ತೆ. ಕಾಡಿನಲ್ಲಿ ಹೋಗಿ ಹಣ್ಣು ಹುಡುಕುವಾಗ ಒಂದು ಹಣ್ಣು ಸಿಕ್ಕಿದ್ರೂ ಆ ಹಣ್ಣು ನೀಡುವಂಥ ಸಂತೋಷನೇ ಬೇರೆ ಅಂತಲೇ ಹೇಳ್ಬೋದು. ಆ ಅನುಭವನ ಯಾರು ಅನುಭವಿಸಿರ್ತಾರೋ ಅವರಿಗಷ್ಟೇ ಹೇಳೋಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಹಣ್ಣು ಅಂತಂದರೆ ಇದಕ್ಕೆ ಕಾಡು ದ್ರಾಕ್ಷಿ ಅಂತಲೇ ಕರೀತಾರೆ. ನಮ್ಮ ಮಲೆನಾಡಿನಲ್ಲಿ ಇದಕ್ಕೆ ಕವಳಿ ಹಣ್ಣು ಅಂತ ಕರೆಯಲಾಗುತ್ತೆ. ಇದು ಕಾಯಾದಾಗ ಹಸಿರು ಕಲರಲ್ಲಿದ್ದು ಹಣ್ಣಾದವಾಗ ಕಪ್ಪು ಕಲರಿಗೆ ತಿರುಗುತ್ತೆ. ಬಟ್ ಹಣ್ಣಾದಾಗಂತೂ ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಅಂಟಂಟಾಗಿರುತ್ತೆ. ಬಟ್ ಹಣ್ಣಾದಾಗ ರುಚಿ ಅಂತೂ ಸೇಮ್ ದ್ರಾಕ್ಷಿ ಹಣ್ಣನ್ನು, ಕಪ್ಪು ದ್ರಾಕ್ಷಿ ಹಣ್ಣನ್ನು ಫೀಲನ್ನು ಕೊಡುತ್ತೆ. ತುಂಬ ರುಚಿಯಾಗಿರುತ್ತೆ. ಹುಳಿ ಸಿಹಿ ಮಿಶ್ರಿತ, ಸಿಹಿನೇ ಹಣ್ಣಾದಾಗ ತುಂಬ ಸಿಹಿಯಾಗಿರುತ್ತೆ. ಇದೆಲ್ಲ ನಮಗೆ ನೈಸರ್ಗಿಕವಾಗಿ ಕೊಟ್ಟಂಥ ಹಣ್ಣು. ಈ ರೀತಿ ಕಾಡು ಹಾದಿಯಲ್ಲಿ ಕಾಡು ಹಣ್ಣು ತಿಂತ ಅಡ್ಡಾಡ್ತಾ ಇದ್ದಾಗ ಈ ಲೋಕದಲ್ಲಿ ನಾವೇ ಶ್ರೀಮಂತರೇನೋ ಅಂತ ಅನಿಸ್ಬಿಡುತ್ತೆ. ಅಷ್ಟು ಸಿಹಿಯಾದ ಹಣ್ಣುಗಳು, ಅಷ್ಟು ಇವೆಲ್ಲ ಒಂಥರ ಸುಂದರವಾದಂಥ ಅನುಭವಗಳು ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನು ಬುಕ್ಕೆ ಹಣ್ಣು ಆಗಿಲ್ಲ, ಅದು ಇವಾಗ ನಾವು ಇದು ಮಳೆಗಾಲದಲ್ಲಾಗುತ್ತೆ. ಇವೆಲ್ಲ ನಮಗೆ ನಿಸರ್ಗ ಕೊಟ್ಟಿರುವಂತಹ, ಫ್ರೀಯಾಗಿ ಕೊಟ್ಟಿರುವಂತಹ ನೈಸರ್ಗಿಕ ಕೊಡುಗೆ, ಉಚಿತವಾಗಿ ಸಿಗುವಂತಹ ಅಪರೂಪದ ವರಗಳು ಅಂತಲೇ ಹೇಳ್ಬೋದು. ಈ ನೈಸರ್ಗಿಕ ಖಜಾನೆಯನ್ನು ಉಳಿಸಿಕೊಂಡ್ರೆ ಮಾತ್ರ ಮುಂದಿನ ತಲೆಮಾರಿನವರಿಗೂ ಕೂಡ ಈ ನೈಜ ಸಿಹಿ ನಾವೇನು ಅನುಭವಿಸಿದೋ ಅಥವಾ ನಾವೇನು ಈ ಖುಷಿಯನ್ನು ಪಟ್ಟಿದ್ವೋ ಅವರಿಗೂ ಕೂಡ ಇದು ಬಿಟ್ಟು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಮಲೆನಾಡಿಗರಾದ ನಮಗೆ ಇದಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಮುತ್ತಿನ ಹಾರದಂತೆ ಕಾಣುವಂಥ ಮುಳ್ಳಹಣ್ಣು ಇರ್ಬೋದು, ಕೆಂಪಾದ ಆಕರ್ಷಣೀಯವಾದಂತಹ ಗುಡ್ಡೆ ದಾಸವಾಳ ಹಣ್ಣು ಇರ್ಬೋದು, ನುರ್ಕಲು ಹಣ್ಣು, ಕೇಸರಿ ರಂಗಿನ ಕಾಡು ಲೀಚಿ ಇರ್ಬೋದು, ಬುಕ್ಕೆ ಹಣ್ಣುಗಳಿರ್ಬೋದು, ನೇರಳೆ ಹಣ್ಣುಗಳು, ಇವುಗಳನ್ನೆಲ್ಲ ಹುಡುಕ್ತಾ ತಿಂತಾ ಹೋದರೆ ನಮ್ಮ ಬಾಲ್ಯದ ನೆನಪನ್ನು ಮರುಕಳಿಸ್ತವೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇಂತಹ ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.